ಕುಂತ ದೈವಕ ಶರಣು ಹೇಳತೀವಿ ಒಪ್ಪಿಸಿಕೋಬೇಕ 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 ಅಪ್ಪಿ ಬೆನ್ನ ತಟ್ಟಬೇಕ ಅಪ್ಪಿ ಬೆನ್ನ ತಟ್ಟಬೇಕ ಕಟ್ಟಿ ನಮ್ಮ ಹರಸಬೇಕ ಕಟ್ಟಿ ನಮ್ಮ ಹರಸಬೇಕ ಹರಸಿ ಮುಂದ ನಡೆಸಬೇಕ ಕುಂತ ದೈವಕ ಶರಣು ಹೇಳತೇವಿ ಒಪ್ಪಿಸಿಕೋಬೇಕ ಮಾನವ ಜನ್ಮ ಜಾತಿ ಧರ್ಮಕ್ಕಿಂತ ಮಿಗಿಲಂತ ತಿಳಿಬೇಕ ಮಾನವ ಜನ್ಮ ಜಾತಿ ಧರ್ಮಕ್ಕಿಂತ ಮಿಗಿಲಂತ ತಿಳಿಬೇಕ ತಿಳಿದು ಸರ್ವರು ಬೆರಿಬೇಕ ತಿಳಿದು ಸರ್ವರು ಬೆರಿಬೇಕ ಬೆರೆತು ಬಾಳ ಸವೆಸಬೇಕ ಬೆರೆತು ಬಾಳ ನಡೆಸಬೇಕ ಅಳಿಸದ ಹೆಜ್ಜೆ ಮೂಡಬೇಕ ಕುಂತ ದೈವಕ ಶರಣು ಹೇಳತೀವಿ ಒಪ್ಪಿಸಿಕೋಬೇಕ ಸಣ್ಣೂರ ಕತಿನ ನಿಮ್ಮುಂದ ಹೇಳತೇವಿ ತಪ್ಪು ಹುಡುಕಬೇಕ ಸಣ್ಣೂರ ಕತಿನ ನಿಮ್ಮುಂದ ಹೇಳತೇವಿ ತಪ್ಪು ಹುಡುಕಬೇಕ ತಪ್ಪು ಉಡಿಯೊಳಗಿರಬೇಕ ತಪ್ಪು ಉಡಿಯೊಳಗಿರಬೇಕ ಸರಿಯ ದಾರಿ ತೋರಬೇಕ ಸರಿಯ ದಾರಿ ತೋರಬೇಕ ದಾರಗ ನಮ್ಮ ನಡೆಸಬೇಕ ಕುಂತ ದೈವಕ ಶರಣು ಹೇಳತೇವಿ ಒಪ್ಪಿಸಿಕೋಬೇಕ हुसैन की दोस्तरो दिन हुसैन की दोस्तरो दिन आलकटी फकीर स्वामी की दोस्तरो दिन आलकटी फकीर स्वामी की दोस्तरो दिन हुसैन की दोस्तरो दिन हुसैन की दोस्तरो दिन ನಮ್ಮ ಸಣ್ಣೂರಿನ ಸರ್ವ ಮಂದಿಗೆ ಮತ್ತ ನಮ್ಮ ಊರಿನ ಮೊಹರಂ ಹಬ್ಬ ನೋಡಕ್ ಬಂದು ಎಲ್ಲಾ ಮಂದಿಗೆ ತಿಳಿಸುವುದೇನಂದ್ರ ವಿಪರೀತ ಮಳೆಗೆ ಹಾಳಾಗಿದ್ದ ಕುಮಾರಜ್ಜನ ಮಠದ ಕಾಮಗಾರಿ ಕೆಲಸ ಇನ್ನು ತಿಂಗಳು 20ನ್ಯಾಗ ಮುಗಿತೈತಿ. ಯುಗಾದಿ ಮುಗಿದ 5ನೇ ದಿನಕ್ಕ ಮಠಕ್ಕ ಹೊಸ ಸ್ವಾಮಿಗಳು ಪಟ್ಟಾಧಿಕಾರದ ಕಾರ್ಯ ಇಟ್ಕೊಂಡೇವಿ. ಸಣ್ಣೂರು ಮತ್ತು ಹಿರೂರಿನ ಎಲ್ಲಾ ಮಂದಿ ಬಂದ ಈ ಕಾರ್ಯನ ನಡೆಸಿಕೊಡ್ಬೇಕು. हुसैन की दोस्तरो दिन हुसैन की दोस्तरो दिन आलकटी फकीर स्वामी की दोस्तरो दिन आलकटी फकीर स्वामी की दोस्तरो दिन ಅಲ್ಗೌಡ್ರ ಹಿರೂರಿನ ಎಲ್ಲಾ ಮಂದಿ ಬಂದ ಕಾರ್ಯ ನಡೆಸ್ಕೊಡ್ಬೇಕಂತ ನಿಮ್ಮಣ್ಣ ಶಿವನಗೌಡ್ರು ದೊಡ್ಡದಾಗಿ ಹೇಳಿದ್ರು ಹೊರತಾಗಿ ಹಿರೂರಿನ ರುದ್ರಗೌಡ್ರು ಬರ್ಬೇಕಂತ ಒಂದು ಮಾತು ಅನ್ಲಿಲ್ಲ. ತಮ್ಮಣ್ಣು ಕಿಮ್ಮತ್ತ ಇಲ್ಲ ಅವ್ರಿಗೆ. ಎಲ್ಲಿ ತಮ್ಮ ಎಲ್ಲಿ ಅಣ್ಣ ನಮ್ಮನ್ನ ಅವಮಾನ ಮಾಡಬೇಕಂತ ಹೊತ್ತು ನೋಡ್ತಿರ್ತಾನವ. ಯಪ್ಪ ಗೌಡ್ರ ಮುಂದಿನ ತಿಂಗಳ ಮಠದ ಕಾರ್ಯಕ್ಕೆ ನೀವು ತಪ್ಪದ ಬರ್ಬೇಕಂತೇಳಿ ಶಿವನಗೌಡ ಹೇಳಿ ಕಳ್ಸ್ಯಾರ್ರಿ. ಅಂತೂ ನೆನಪಿಟ್ಟಾನ ಅಂದಂಗಾತ. ಏನ್ ನೆನಪಿಡ್ತಾರ್ರಿ ಗೌಡ್ರ? ಆಳಿನ ಮುಂದೆ ಹೇಳಿ ಕಳ್ಸೋದಂದ್ರ ಅದಕ್ಕೇನು ಮರ್ಯಾದೆ ಅಂತಾರೇನ್ರಿ? ಸ್ವತಃ ತಾವ ಬಂದು ಕರೆಯೋದು ಹೆಂಗ? ಆಳು ಬಂದು ಹೇಳಿದ್ರೆ ಹೆಂಗ? ನೋಡ್ ಮೌಲ, ನಾ ಹೇಳಿದಂಗ ಅಷ್ಟು ಮಾಡು, ಎಲ್ಲ ಬರೋಬ್ಬರಿ ಆಕೈತಿ.
ಆತ್ರಿಯಪ್ಪ ಹಂಗ ಮಾಡ್ತೇನೆ. ಹೋಯ್ ಬಾ. ಓಹೋ ಹೋ ಹೋ ರುದ್ರಗೌಡ ಆತು. ಮಠದ ಕಾರ್ಯಕ್ಕ ನಾಳೆ ತಪ್ಸಲಾರ್ದ ನಿಮ್ಮ ಕುಟುಂಬ ಪರಿವಾರ ಸಮೇತ ನೀನು ಬರಬೇಕು. ಹಂಗ ಹಿರೂರ್ ಮಂದಿ ಕರ್ಕೊಂಬರೋ ಜವಾಬ್ದಾರಿನೂ ನಿಂದ. ಆಯ್ತು. ತಾನ ಬಂದ್ ಕರದಲ್ಲ ಚಲೋ ಆತ. ಏನ್ ಚಲೋ ಆಕತ್ರಿ ಗೌಡ್ರ? ಶುಭ ಕಾರ್ಯ ಅಂದ ಮ್ಯಾಲ ಮನಿತನ ಬರಬೇಕು, ಒಳಗ್ ಕುಂದ್ರಬೇಕು, ಚಾ ಪಾನಿ ಆಗ್ಬೇಕು, ಕೈ ಮುಗಿಬೇಕು, ಹಿಂಗಿನ ಮಾತು ಹಿಂಗಂತ ಅನ್ಬೇಕು. ಇದ್ರ ಒಳಗ ಒಂದಾದ್ರೂ ಆತೇನ್ರಿ? ಇಲ್ಲ ಮತ್ತ ಈಗ ಹೆಂಗ್ ಮಾಡೋಣಂತಿ? ಗೌಡ್ರ, ನೀವು ನಿಮ್ಮ ಅಣ್ಣನ್ನ ಬಿಡೋ ಹಂಗಿಲ್ಲ. ಬೇಡ. ಯಾಕ್ರಿ ಗೌಡ್ರ? ಮಡ್ಡಿ ಜಮೀನಿನ ಕೇಸು ಕೋರ್ಟ್ನ್ಯಾಗ ನಡೆಯಕತ್ತೈತಿ. ನಾ ಏನಾರ ಈಗ ದುಡುಕಿದ್ನಿ ಕೆಲಸ ಕೆಟ್ಟಂಗನ. ಅಕಸ್ಮಾತ್ ಕೋರ್ಟ್ನ ಕೇಸು ಔರಂಗ ಆದ್ರ ಆದ್ರ ನಾನೇ ನಂದಿಲ್ಲ ಬಾರೋ ಶಿವಶಂಭೋಲಿಂಗ, ನಾನೇ ನಂದಿಲ್ಲ ಬಾರೋ. ನಾನೇ ನಂದಿಲ್ಲ ಬಾರೋ ಶಿವಶಂಭೋಲಿಂಗ, ನಾನೇ ನಂದಿಲ್ಲ ಬಾರೋ. ನಾನೇ ನಂದಿಲ್ಲ ಬಾರೋ ಎಂದು ನಿನಗ ಆಗಿಲ್ಲ ಗೈರೋ. ನಾನೇ ನಂದಿಲ್ಲ ಬಾರೋ ಎಂದು ನಿನಗಾಗಿಲ್ಲ ಗೈರೋ. ಇಂದು ಈ ಕಂದಗ ತೋರೋ, ಇಂದು ಈ ಕಂದಗ ತೋರೋ, ತಂದೆ ನಿನ್ನ ಪಾದವ ತಾರೋ. ನಾನೇ ನಂದಿಲ್ಲ ಬಾರೋ ಶಿವಶಂಭೋಲಿಂಗ, ನಾನೇ ನಂದಿಲ್ಲ ಬಾರೋ. ಹುಟ್ಟಿ ಹುಟ್ಟಿ ಸಾಯುವುದ್ಯಾಕೋ, ಕಷ್ಟ ನಷ್ಟ ಯಾರಿಗೆ ಬೇಕು. ಹುಟ್ಟಿ ಹುಟ್ಟಿ ಸಾಯುವುದ್ಯಾಕೋ, ಕಷ್ಟ ನಷ್ಟ ಯಾರಿಗೆ ಬೇಕು. ಒಟ್ಟಿಗೆ ಶರೀರ ನರಕೋ, ಒಟ್ಟಿಗೆ ಶರೀರ ನರಕೋ, ಸ್ಪಷ್ಟ ಅಲ್ಲಿಗೆ ಬರ್ತೇನೆ ಕರ್ಕೋ. ನಾನೇ ನಂದಿಲ್ಲ ಬಾರೋ ಶಿವಶಂಭೋಲಿಂಗ, ನಾನೇ ನಂದಿಲ್ಲ ಬಾರೋ. ಸತ್ಯದಲ್ಲಿ ಶಿಶುನಾಳ, ಸಾಧು ಸಂತರ ಮ್ಯಾಳ. ಸತ್ಯದಲ್ಲಿ ಶಿಶುನಾಳ, ಸಾಧು ಸಂತರ ಮ್ಯಾಳ. ಗುರು ಗೋವಿಂದ ವಜ್ರದ ಹರಳ, ಗುರು ಗೋವಿಂದ ವಜ್ರದ ಹರಳ. ಶಿಷ್ಯ ಶರೀಫ ಬಾಳ ಸರಳ. ನಾನೇ ನಂದಿಲ್ಲ ಬಾರೋ ಶಿವಶಂಭೋಲಿಂಗ, ನಾನೇ ನಂದಿಲ್ಲ ಬಾರೋ. ಜೈ ನಮ ಪಾರ್ವತಿ ಪತೆ ಹರ 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 ಹರ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮದೇ. ಹಾಲಲ್ಲದ್ದು
ನೀರಲ್ಲದ್ದು. ಸಣ್ಣೂರು ಅಂದ್ರ ಭಾವೈಕ್ಯದ ಪ್ರತೀಕ ಅನ್ನೋ ಮಾತನ್ನ ಇಲ್ಲಿ ಸೇರಿದ ನೀವೆಲ್ಲಾ ಸಾಕ್ಷೀಕರಿಸಿದಿರಿ. ನಮ್ಮ ಶಿವ ಬೇರೆ ಅಲ್ಲ, ನಿಮ್ಮ ಅಲ್ಲ ಬೇರೆ ಅಲ್ಲ. ಅವರಿಬ್ರು ಒಂದ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಾಕ ದೊಡ್ಡ ಸಾಧನ ಏನು ಬೇಕಾಗಿಲ್ಲ. ನಾವೆಲ್ಲ ಒಂದ ಕಡೆಯಿಂದ ಬಂದೇವಿ ಮತ್ತ ಒಂದ ಕಡೆ ಹೋಗ್ತೇವಿ ಅಂದಾಗ ನಾವೆಲ್ಲ ಕಡಿತನ ಕೂಡಿ ಬಾಳ್ಬೇಕು, ಕೂಡಿ ಇರಬೇಕು. ಸಣ್ಣೂರಿನ ಮಂದಿ ಇದನ್ನೆಲ್ಲ ನಡೆಸ್ಕೊಡ್ತೀರಂತ ನಂಬಿ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿ. ಈಗ ನಾನು ನಿಮ್ಮ ಹೆಸರುಗಳನ್ನು ಕರಿತೇನೆ. ಅವ್ರು ಬಂದು ಪರಮ ಪೂಜ್ಯರಿಂದ ಆಶೀರ್ವಾದ ತಗೋಬೇಕು. ಮಠದ ಸೇವಾ ನಿರತರಾದಂಥ ಶಿವಾಜಿರಾವ್ ಜಾಧವ್, ದಾಸೋಹಕ್ಕೆ ನೆರವಾದಂಥ ಚನ್ನಪ್ಪ ಶೆಲ್ಲಿಕೇರಿ, ಹಾಗೂ ಹಾಜಿ ಹಾಸಿಂ ಸಾಬ್ ಸುತ್ತಗಟ್ಟಿ, ಮಠದ ಸೇವಾ ನಿರತರಾದಂಥ ಮೌಲಾ ಸಾಬ್ ವಲ್ಯಪ್ಪನವರ್, ಹೊಡ್ಕೊಂಡ ಗೌಡ್ರ. ನಿಮ್ಮಣ್ಣ ಶಿವನಗೌಡ ಮಡ್ಡಿ ಜಮೀನನ್ನು ಹೊಡ್ಕೊಂಡ. ಎಷ್ಟು ಮಂದಿ ವಕೀಲರಾದ್ರು, ಎಷ್ಟು ಸರ್ತಿ ಕೋರ್ಟ್ಗೆ ಹೋದ್ವಿ, ಆದ್ರೂ ಮಡ್ಡಿ ಜಮೀನಿನ ಕೇಸು ನಿಮ್ಮಂತಾಗ್ಲಿಲ್ಲ. ಗೌಡ್ರ, ನಾವು ಹೈಕೋರ್ಟಿಗೆ ಹೋಗೋಣ್ರಿ. ಬೇಡ ಬೇಡ? ಹಂಗಾದ್ರೆ ಆಸ್ತಿ ಅನುಭವಿಸೋದು ನಿಮ್ಮ ನಶೀಬದಾಗಿಲ್ಲ. ಅದು ಶಿವನಗೌಡ ನಶೀಬ್ದಾಗೂ ಇಲ್ಲ. ಅದೇಂಗ್ ಹೇಳ್ತೀರಿ ಗೌಡ್ರ? ಶಿವನಗೌಡ ಬದುಕಿದ್ರಲ್ಲ ಆಸ್ತಿ ಅನುಭವಿಸೋದು. ಅಂದ್ರ ನಮ್ಮಲ್ಲಿ ಕೆಲಸ ಮಾಡೋ 4 ಮಂದಿ ನಿಯತ್ತಿನ ಆಳುಗಳನ್ನ ಇವತ್ತು ರಾತ್ರಿ ಮಠದ ಬಯಲಿಗೆ ಬರಾಕ್ ಹೇಳು. ಹಂಗೋ ಮಠದ ಪ್ರಸಾದ ಮುಗಿದ ಮ್ಯಾಲ ಶಿವನಗೌಡ ಒಬ್ಬ ಹೋಗ್ತಿರ್ತಾನ. ಆಗ ಗೌಡ್ರ ನಾಳೆ ಲಗುನ ಬಂದ್ಬಿಡ್ರಿ, ಎಲ್ಲರೂ ಕಾಯ್ತಿರ್ತೇವೆ. ಹಂಗಾಗ್ಲಿ ಹಂಗಾಗ್ಲಿ. ಆದ್ರೆ ಏನ್ ಮಾಡೋದು, ಹೊಟ್ಟೆ ಕಿಚ್ಚು ಹಿಂಗೆಲ್ಲ ಮಾಡಿಸ್ತೈತಿ. ನಿಮಗೆ ಯಾರ ಮೇಲಾದ್ರೂ ಸಂಶಯ ಐತೇನೋ? ಇಲ್ಲ ಸಾಹೇಬ್ರ. ಹಲ್ಲೆ ಮಾಡಿದವ್ರ ಚಹರಾ ಪಟ್ಟಿ ಯಾವುದು ನೆನಪಿಲ್ಲ ಸಾಹೇಬ್ರ. ಅಲ್ಲ ಗೌಡ್ರ,
ಇದನ್ನೆಲ್ಲ ಮಾಡಿದವ ರುದ್ರಗೌಡ, ನಿಮ್ಮ ತಮ್ಮ ಅಂತ ಊರು ಮಂದಿ ಮಾತಾಡ್ತಾರ. ಕೋರ್ಟ್ನಾಗಿನ ಕೇಸು ನಿಮ್ಮಂತಾಗಿ ರುದ್ರಗೌಡಗೆ ಅವಮಾನ ಆಗಿ ಹಿಂಗೆಲ್ಲ ಮಾಡ್ಯಾನು ಅಂತ. ಇಲ್ಲ ಸಾಹೇಬ್ರ, ಹಂಗೇನಿಲ್ಲ. ನೀವು ಒಂದು ಕಂಪ್ಲೇಂಟ್ ಕೊಡ್ರಿ, ಮುಂದಿಂದು ನಾ ನೋಡ್ಕೋತೇನಿ. ಬ್ಯಾಡ ಸಾಹೇಬ್ರ, ಬ್ಯಾಡ. ನಮಗ ಇದೆಲ್ಲ ಬೇಡ. ಈಗಾಗಿದ್ದ ಸಾಕು. ಮತ್ತ ಹೊಸ ಜಗಳ ಬ್ಯಾಡ್ರಿ. ಆಗ್ಲಿ. ಏನಪ್ಪಾ ಯಜಮಾನ, ನಿನಗೆ ಯಾರ ಮೇಲಾದ್ರೂ ಸಂಶಯ ಐತೇನು? ಸಂಶಯ ಯಾರ ಮ್ಯಾಲ್ ಮಾಡೋಣ್ರಿಪ್ಪ? ಇಲ್ಲ, ಅಂತದ್ದೇನು ಇಲ್ಲ. ಆ ಪ್ರಾಣಕ್ಕೇನು ಅಪಾಯ ಇಲ್ಲ. ಇವೊಂದಿಷ್ಟು ಔಷಧ ತರಿಸ್ರಿ. ನೀವು ಮುಚ್ಚಾಕ್ಬೇಡ್ರಿ. ತಪ್ಪು ಮಾಡಿದವ್ರನ್ನ ಹಿಡಿದು ಶಿಕ್ಷೆ ಕೊಡಾಕ ನಾವದೀವಿ. ಅಲ್ಲೋ ಮೌಲ ಸಾಬ, ನೀನಂತರೂ ಸ್ವಲ್ಪದ್ರಾಗ ಬದುಕುಳಿದಿ. ನೀವಿಬ್ರು ಹೂ ಅನ್ರಿ. ಅವರನ್ನ ಒಂದು ತಾಸನ್ಯಾಗ ಒತ್ತ ಎಳ್ಕೊಂಡು ಬರ್ತೇನೆ. ಏನೋ ಕೆಟ್ಟ ಗಳಿಗೆ ಆಗಿದ್ದು ಆಗಿ ಹೋತು. ಅವರಿಗೆ ಏನ್ ಸಿಟ್ಟಿತ್ತೋ ನಮ್ಮ ಮ್ಯಾಗ, ಹಿಂಗಾಗಿ ಹೋತು. ಇನ್ನು ಮುಂದ ಕೋರ್ಟು ಕಚೇರಿ ಯಾವುದು ಬ್ಯಾಡ್ರಿ ಅಪ್ಪ. ನೋಡ್ರಿ, ವಿಚಾರ ಮಾಡ್ರಿ. ನಾಳೆ ತನ ಟೈಮ್ ತಗೋರಿ. ಯಪ್ಪ, ನಾ ಏನ್ರ ತಪ್ಪು ಮಾತಾಡಿನೇನ್ರಿ? ಇಲ್ಲೋ ಮೌಲ, ನೀನು ಎಲ್ಲ ತಿಳಿದಾವ ಅದಿ. ಈಗಾಗಿದ್ದ ಸಾಕು ನಮಗ. ಮತ್ತ ಕೋರ್ಟು ಕಚೇರಿ ಇದ್ಯಾವುದು ಬೇಡ. ಅಲ್ಲೋ ಮೌಲ, ನೀನು ಸುಮ್ಮನೆ ಬಾಯಿ ಮಾಡಿದ್ರು ಸಾಕಿತ್ತು. ಮತ್ತೆ ಬೇರೆ ಯಾರಾದರೂ ಬರ್ತಿದ್ರು. ನನ್ನ ಉಳ್ಸಾಕಂತ ನನ್ನ ಮೈ ಮೇಲೆ ಬಿದ್ದಿ. ನನಗೆ ಬೀಳೋ ಹೊಡ್ತ ನಿನಗೆ ಬಿತ್ತು. ನಿನಗೇನಾರ ಆಗಿ ನಿನ್ನ ಜೀವಕ್ಕೆ ಏನಾರ ಆಗಿದ್ರೆ? ಯಪ್ಪ, ನಿಮ್ಮ ವಿಶ್ವಾಸದ ಮುಂದ ನನ್ನ ಜೀವ ಯಾವ ಲೆಕ್ಕ? ಯಾಕಂತೀಯೋ ಮೌಲ? ಇರಾಕ ನೆಳ್ಳು ಮಾಡಿಕೊಟ್ಟ ದನಿ ನೀವು. ನಿಮ್ಮನ್ನು ಬಡಿಯೋದು ನೋಡ್ಕೊಂತ ನಾ ಹೆಂಗ ಸುಮ್ಮ ಇರ್ಲಿ? ನಿನ್ನ ಉಪಕಾರ ಬಹಳ ದೊಡ್ಡದಾತು. ಇದನ್ನ ಹೆಂಗ ತೀರಿಸುದು? ಉಪಕಾರ ನನ್ನಿಂದ ಹಂಗೆಲ್ಲ ಅನ್ಬೇಡ್ರಿ ಗೌಡ್ರ. ದೇವ್ರಿಗೆ ಯಾರ ಉಪಕಾರ ಮಾಡಕ್ ಆದಿತ್ತೇನು? ಹಿಂಗಂದ್ರ ಏನಂತ ಹೇಳಿ? ಆತು, 4-6 ದಿನ ಇಲ್ಲೇ ಉಳ್ದ ಆರಾಮಾದ್ಮೇಲೆ ಮನಿಗೆ ಹೋಗಂಗ. ಅಂತದೇನಾಗೈತಿ ಈಗ? ನಾನ್ ನಡಿತೇನೆ. ಅಲ್ಲೋ, ನೀವು ಮನ್ಯಾಗಿರೋರ ಇಬ್ರ, ನೀನು ನಿನ್ನ ಮಗ. ಉಣ್ಣು ತಿನ್ನೋದಕ್ಕೆ ಏನ್ ಮಾಡ್ಕೊಳವ? ಅದಾನಲ್ರಿ ಮಗ. ಈಗಿನ ಮಕ್ಕಳು ಏನ್ ಮಾಡ್ತಾರಂತ ನನಗ್ ಗೊತ್ತಿಲ್ಲೇನ? ಬೇ ತಂಗಿ ಕಮಲವ, ಮೌಲ ಆರಾಮಾಗುತ್ತಾನ. ಅವನು ಉಣ್ಣು ತಿನ್ನೋದು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು.
ತಮ್ಮ ಈ ಚೆನ್ನಪ್ಪನ ಅಂಗಡಿ ಚಾ ಅಂದ್ರ ಏಟಿಗಿಂತ ಒಂದು ಕೈ ಮ್ಯಾಲ ಇರ್ತತಿ. ನಡಿಬೇಕು, ನಡ್ಕೋಬೇಕು, ತರಾವರಿ ಮಾತಾಡ್ಲಾರ್ದ ಸಟ್ ಅಂತ ಚಾ ಕುಡ್ದು ಫಟ್ ಅಂತ ರೊಕ್ಕ ಕೊಟ್ಟ ಒಳ್ಳೆ ನೋಡ್ಲಾರ್ದ ಹೊಕ್ಕಿರ್ಬೇಕು, ಹೌದಿಲ್ಲ? ಅಲ್ಲ ಮತ್ತ ಫಟ್ ಅಂತ ರೊಕ್ಕ ಕೊಟ್ಟ ಗುಟಕ್ಕಂತ ಚಾ ಕುಡ್ದ ಗಡಿ ಗುಟಕ್ಕೆ ಬಾಯಾಗಿರ್ತ ಇನ್ನೊಂದು ಚಾಕ ಆರ್ಡರ್ ಮಾಡ್ಬೇಕು. ಮನಿ ಬಿಟ್ಟ ನಿನ್ನ ಅಂಗಡಿ ಮುಂದೆ ಬಿದ್ದಿರ್ಬೇಕು. ಹಂಗ್ಯಾಕಂತಿ ಅಣ್ಣ, ಮನಿಗೆ ಹಾಕಿರ್ಬೇಕು, ಹೊಳ್ಳಿ ಬರ್ತಿರ್ಬೇಕು. ಈಗ ಹೋಗಬೇಕು, ನನ್ಗೊಂದ್ ಚಾ ತರಬೇಕು. ಏ ತಮ್ಮ, ಈ ಚೆನ್ನಪ್ಪನ ಅಂಗಡಿ ಚಾ ಅಂದ್ರ ಏಟಿಗಿಂತ ಒಂದು ಕೈ ಮ್ಯಾಲ ಇರ್ತತಿ. ಹಲೋ, ಯಾರ್ರಿ? ಆ ಸಿಂಪಿಗ್ಯಾರ ನಾಮ್ಯಾ ಬಂದ್ರ ಮನಿ ಕಡೆ ಬಾ ಅಂತ ಹೇಳ್ಬೇಕ್ರಿ. ಆತ ಹೇಳ್ತ. ಮಲ್ಲಿಗೆ ಹೂ ರೀ, ಮಲ್ಲಿಗೆ ಹೂ. ಯವ್ವ, ಸೇವಂತಿಗೆ ಹೂ ರೀ, ಸೇವಂತಿಗೆ ಹೂ. ಮಲ್ಲಿಗೆ ಹೂ ರೀ, ಮಲ್ಲಿಗೆ ಹೂ. ಎಲ್ಲಿ ರೊಕ್ಕ ಏನ? ಚಾ ಕುಡಿ, ಮನಿಗೆ ನಡಿ. ಆಗ್ಲಿ ತಮ್ಮ, ಚಾಗಿ ಏನು ಬೇಡ, ವರ್ಷದ ಲೆಕ್ಕದಾಗ ಬರೋಬ್ಬರಿ ಕೊಟ್ಟು ಬಿಡ್ಬೇಕು ನೋಡು. ಮತ್ ಮಲ್ಲಿಗೆ ಹೂ ರೀ, ಮಲ್ಲಿಗೆ ಹೂ. ಯವ್ವ, ಸೇವಂತಿಗೆ ಹೂ ರೀ, ಸೇವಂತಿಗೆ ಹೂ. ಈ ಚೆನ್ನಪ್ಪನ ಅಂಗಡಿ ಚಾ ಅಂದ್ರ ಏಟಿಗಿಂತ ಒಂದು ಕೈ ಮ್ಯಾಲ ಇರ್ತತಿ. ಏನ್ ಮಾತಾಡಕತ್ತೀಯೋ ಚನ್ಯ? ಸರ್ಕಾರ ನಡ್ಸಾಕ ಎಷ್ಟು ಮಂದಿ MLA ಖರೀದಿ ಮಾಡ್ಲಿ ಅಂತ ವಿಚಾರ ಮಾಡಕತ್ತೇನೆ. ಯಾವಲೇ ಏನು ಮಾತಾಡಕತ್ತಿ ಅಂತ ಕಾಣುದಿಲ್ಲ. ಚಾ ಮಾಡ ಲೇ 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 ನಾಗಪ್ಪ ನಂದೆಲ್ಲಿ ಇಡ್ಲಿ? ಲೇ, ಅದು ನಾಗಪ್ಪ ನಂದೆಲ್ಲಿ ಇಡ್ಲಿ ಅಲ್ಲ, ನಾಗಪ್ಪ ನಂದಪ್ಪ ಹುರ್ಕಟ್ಲಿ. ಯಪ್ಪ, ನೀವು ಸಿಕ್ಕಲ್ಲೇ ಇಡುವುದರಿಂದ ಊರಾನ ಮಂದಿ ನಿಮಗೆ ನಾಗಪ್ಪ ನಂದೆಲ್ಲಿ ಇಡ್ಲಿ ಅಂತಾರ. ಏನಂದೆ? ಭಾಳ ತ್ರಾಸಿನ ಹೆಸರೈತಿ ನಿಂದು. ಅದಕ್ಕ ನಾಗೆ ಅಂದ ಸಾಯಿ. ಇತ್ತಾಗ ಬಂದೈತಲ್ಲ ಸವಾರಿ ಅಂದ್ರ ಸಣ್ಣೂರು ಬಿಟ್ಟ ಹಿರೂರು ಸೇರಿದಿ ರೂದ್ರಗೌಡ್ರು ಕೂಡ. ಮತ್ ಇತ್ತಾಗ ಪ್ರತ್ಯಕ್ಷ ಆದಲ್ಲ, ಅದಕ್ಕೆ ಕೇಳಿ. ಹಿರೂರು ಬ್ಯಾಸ್ರ, ಅದಕ್ಕ ಇತ್ತಾಗ ಬನ್ನಿ. ಮತ್ತ ಊರಾಗೆಲ್ಲ ಹೆಂಗದಾರು ಚೆನ್ನಪ್ಪ? ನೀವು ಊರು ಬಿಟ್ಟು ಹೋದ್ಮೇಲ ಎಲ್ಲ ಬರೋಬ್ಬರನೇ ಇದ್ರಪ್ಪ. ಇನ್ನು ಮುಂದಿನ ಹೆಂಗೋ ಶಿವನ? ಏನಂದೆ? ಎಲ್ಲ ಶಿವನ ಸಂಕಲ್ಪ ಅನ್ನಿ. ಹೇಳಪ್ಪ, ಏನ್ ಕೊಡ್ಲಿ? ಏನ್ ಕೊಡ್ಲಿ ಅನ್ನಕ ಎಷ್ಟಾರ ಐಟಮ್ ಮಾಡ್ತೀನಿ. ಅದ ಒಂದು ಚಾ. ಏ ತಮ್ಮ, ಈ ಚೆನ್ನಪ್ಪನ ಅಂಗಡಿ ಚಾ ಅಂದ್ರ ಕೇಟಿಗಿಂತ ಒಂದ್ ಕೈ ಮ್ಯಾಲೆ ಇರ್ತೈತಿ. ಅಲೇ ಏನು ಶಂಕರಣ್ಣ, ಇತ್ತಾಗ ಬಂದೇ ಇಲ್ಲಲ್ಲ? ಚಾ ಕುಡಿ ಬಾ. ಇಲ್ಪ, ನಡುವಿನ ಹಳ್ಳಿ ಶಿವಪ್ಪನ ಮನೆಗೆ ಹೋಗಿ ನನ್ನ ಮಗಳನ್ನ ಕರ್ಕೊಂಬರಕಂತ ಹೊಂಟೀನಿ.
ಏನಂತ? ನಡುವಿನ ಹಳ್ಳಿ ಶಿವಪ್ಪನ ಮಗಳನ್ನ ಇವ ಕರ್ಕೊಂಡು ಹೋಗಾವಂತ. ನಡುವಿನಲ್ಲಿ ಶಿವಪ್ಪನ ಮಗಳನ್ನ ಇವ ಹೊಡ್ಕೊಂಡು ಹೋಗಾವಂತ. ಅಯ್ಯೋ ಶಿವನ, ಶಂಕರನ್ನ ಹೇಳಿದ್ದು ನಡುವಿನಲ್ಲಿ ಶಿವಪ್ಪನ ಮನೆಗೆ ಹೋಗಿ ತನ್ನ ಮಗಳನ್ನ ಕರ್ಕೊಂಡ್ ಬರ್ತೀನಿ ಅಂತ. ಹಾ, ಕೇಳ್ರಿಪ್ಪ ಕೇಳ್ರಿ, ಸಣ್ಣೂರ್ ಶಂಕರ ನಡುವಿನಲ್ಲಿ ಶಿವಪ್ಪನ ಮಗಳನ್ನ ಹೊಡ್ಕೊಂಡು ಹೋಗಾವದಾರಂತ. ಯಪ್ಪ ಇವ್ರದು ಬಾಯೆಲ್ಲ ಬಗ್ದಾಳ, ಯಪ್ಪ ಇವ್ರದು ಬಾಯೆಲ್ಲ ಬಗ್ದಾಳ, ಇವ್ರ ಬಾಯಿಗೆ ಯಾವಾಕಿ ಉಳಿತಾಳ, ಇವ್ರ ಬಾಯಿಗೆ ಯಾವಾಕಿ ಉಳಿತಾಳ, ಇನ್ನೊಬ್ರ ಕಂಡ್ರ ಹೊಟ್ಟಗ ತಳಮಳ, ಇನ್ನೊಬ್ರ ಕಂಡ್ರ ಹೊಟ್ಟಗ ತಳಮಳ, ಕಥಿ ಕಟ್ಟಿ ಬಿಡ್ತಾರಪ್ಪ ಝಳ ಝಳ, ಕಥಿ ಕಟ್ಟಿ ಬಿಡ್ತಾರಪ್ಪ ಝಳ ಝಳ. ಯಪ್ಪ ಇವ್ರದು ಬಾಯೆಲ್ಲ ಬಗ್ದಾಳ, ಯಪ್ಪ ಇವ್ರದು ಬಾಯೆಲ್ಲ ಬಗ್ದಾಳ. ಯಾರಿವಳು ಯಾರಿವಳು ಸೂಜಿ ಮಲೆ ಕಣ್ಣವಳು, ಯಾರಿವಳು ಯಾರಿವಳು ಸೂಜಿ ಮಲೆ ಕಣ್ಣವಳು, ಕಮಲವ್ವನ ಮಗಳವಳು, ಕಮಲವ್ವನ ಮಗಳವಳು, ನಮ್ಮ ಕಣ್ಣಿಗೆ ಬೀಳದವಳು, ನಮ್ಮ ಕಣ್ಣಿಗೆ ಬೀಳದವಳು. ಹೊಸ ಚಪ್ಲಿ ಮೆಟ್ಕೊಂಡಾಳು, ಹೊಸ ಚಪ್ಲಿ ಮೆಟ್ಕೊಂಡಾಳು. ಹಲೋ, ಯಾರ್ರಿ? ಕೊಡ್ಲಿ ಇರಪ್ರೆ, ಇನ್ನ ಬಂದಿಲ್ಲ, ಬಂದ್ಕೊಳ್ಳಿ ಹೇಳ್ತಾನೆ. ಏನ್ರಿ ಈ ಪುಸ್ತಕ ನಿಮ್ಮದಂತ ನಿಮಗ್ ಕೊಡ್ರಿ ಅಂತ ಬಸ್ನಾಗಿದ್ದ ಹುಡುಗರು ಕೊಟ್ರು. ಅವಳ ಹೆಸರು ರಾಣಿ. ಹಂಗಾದ್ರ ಇವ ರಾಜ ಅಲ್ಲ, ಮೌಲಪ್ಪನ ಮಗ ಕಾಜ. ಯಾವ ಮೌಲಪ್ಪ? ವಲ್ಯಪ್ಪನವ್ರ ಮೌಲಪ್ಪ. ಹಾ, ನಮ್ಮ ಮೌಲಪ್ಪ ಅವ. ಮಾವ ರಕ್ತ ಸಂಬಂಧ, ರಕ್ತ ಸಂಬಂಧ. ಏ ತಮ್ಮ, ನೀ ನಮ್ಮ ಮೌಲಪ್ಪ ಅವನ ಮಗನ? ಹೌದು, ಏನ್ ಮಾಡ್ತಿ? ಸೆಂಟ್ರಿಂಗ್. ಅಂದ್ರ ದಿನಾಲು ದುಡಿತಿ ಅಂದಂಗಾತು. ಪಗಾರನು ಚಲೋ ಇರ್ಬೇಕು. ಮತ್ತ ಅಕ್ಕಿಗೇನು ಖರೀದಿ ಮಾಡಿ ತಂದು ಕೊಟ್ಟಿ? ಏ ಮಾರಾಯ, ನಾ ಯಾಕೆ ಅಕ್ಕಿ ಸಲುವಾಗಿ ಖರೀದಿ ಮಾಡ್ಲಿ? ಆಕಿ ಬಸ್ಸಿನಾಗ ಪುಸ್ತಕ ಬಿಟ್ಟು ಬಂದಿದ್ಲು, ಅದನ್ನ ನಾ ತಂದು ಕೊಟ್ಟಿ. ಹಾ, ಇಂಥ ಚಾನ್ಸ್ ಸಿಕ್ಕಾಗ ಬರೀ ಪುಸ್ತಕ ಅಷ್ಟೇ ಹೆಂಗ್ ತಂದು ಕೊಡ್ತೀನಿ. ಆದ್ರೂ ಕೂಡ ಯಪ್ಪ ಇವ್ರದು ಬಾಯೆಲ್ಲ ಬಗ್ದಾಳ, ಯಪ್ಪ ಇವ್ರದು ಬಾಯೆಲ್ಲ ಬಗ್ದಾಳ, ಇವ್ರ ಬಾಯಿಗೆ ಯಾವಾಕಿ ಉಳಿತಾಳ, ಇವ್ರ ಬಾಯಿಗೆ ಯಾವಾಕಿ ಉಳಿತಾಳ, ಇನ್ನೊಬ್ರ ಕಂಡ್ರ ಹೊಟ್ಟಗ ತಳಮಳ, ಹಂಗ್ಯಾಕ್ ತಿರ್ಗ್ಯಾಡಕತ್ತಿ? ಕುಂದ್ರಬಾರ್ದ ಒಂದೇ ಜಾಗದಾಗ? ಹಾ, ಒಂದು ಜಾಗದಾಗ ಕುಂಡ್ರದು ಅಲ್ವಾ ಯಾಕ? ವಯಸ್ಸಿಗೆ ಬಂದು ಹುಡುಗಿನ ಹೊರಗೆ ಕಳ್ಸ್ಯ ನಿರಮ್ಮಳಾಗಿ ಉಳಿ ಅಂದ್ರ ಆದೀತು.
ವಯಸ್ಸಿಗೆ ಬಂದ್ ಹುಡುಗಿನ ನೀ ಹೊರಗೆ ಕಳಿಸಿ. ನಾ ಯಾಕೆ ಕಳಿಸ್ಲಿ? ನಾನು ನಿನ್ನ ಮಗಳ ಸುದ್ದಿನ ಹೇಳಾಕತ್ತೇನೆ. ಅಲ್ಪ ರಾಘು, ನನ್ನ ಮಗಳನ್ನ ನಾನು ಹೊರಗೆ ಕಳ್ಸಿದ್ರ ನಿನಗೆ ಯಾಕೆ ಚಡಪಡಿಕಿ? ಹಿಂಗಂದ್ರೆ ನಾ ಏನಂತ ಹೇಳಿ? ಮೊದಲ ಕೆಡಗಾಲ ನೋಡು, ಹೊತ್ತು ಎಷ್ಟಾತ? ಎಲ್ಲದಾಳಕಿ? ಯಾವಾಕಿ? ನಿನ್ನ ಮಗಳು ಮಹಾರಾಣಿ. ಆಕಿ ಕಾಲೇಜ್ ಹೋಗ್ಯಾಳ. ಅಲ್ಲ, ಅಷ್ಟಕ್ಕೂ ಇದನ್ನೆಲ್ಲ ನೀ ಯಾಕೆ ವಿಚಾರ ಮಾಡಾಕತ್ತಿ? ನಾ ವಿಚಾರ ಮಾಡಲ್ದ ಇನ್ಯಾರು ವಿಚಾರ ಮಾಡ್ತಾರವಾ? ನಿನ್ನ ಮಗಳು ಕಾಲೇಜ್ ಕಲ್ತೇನ ದೊಡ್ಡ ಆಫೀಸರ್ ಆಗೈಕ್ಯದಾಳೇನ? ಆಕಿ ಏನ್ ಆಗ್ತಾಳೋ ಬಿಡ್ತಾಳೋ ಅನ್ನೋದು ನನಗ್ ಸೇರಿದ್ದು. ಮತ್ತ ಅಕ್ಕಿನ ಮದುವೆ ಆಗವಾಗ ಏನು ಸಂಬಂಧ ಇಲ್ಲೇನು? ಅಕ್ಕಿನ ಮದ್ವೆ ಆಗವ ಯಾವವ? ಯಾಕ ನಾನ ಅಲ್ಲೇನು? ರಾಗ್ಯ, ಹಿಂಗಂತ ನಿನಗ ಯಾರು ಹೇಳಿದ್ರು? ಇದ್ರಾಗ ಯಾರು ಏನು ಹೇಳುದೈತಿ? ನನ್ನ ಅಕ್ಕನ ಮಗಳು ಅಂದಲ್ಲೇ ಮಾವ ಮಾತು ಕೊಟ್ಟಿದ್ದ. ಕಳ್ಳು ಬಳ್ಳಿ ಅಂದ್ರೇನ ಹಂಗ ಕತಿ? ಕಳ್ಳು ಬಳ್ಳಿ? ನಿಮ್ಮ ಸತ್ತಾಗ ಹೊಟ್ಟಿ ಕೂಳಿಲ್ದಂಗಾಗಿ ಶಿವನಗೌಡ್ರ ಮನೆಗೆ ನಾ ಕೆಲ್ಸಕ್ಕೆ ಹೊಂಟ್ನಲ್ಲ, ಆಗ ನಿನಗ ಕಳ್ಳು ಬಳ್ಳಿ ನೆನಪರಿಲ್ಲ? ನಿಮ್ಮ ಮಾಡಿದ ಸಾಲಕ್ಕ ಬಡ್ಡಿ ಹನುಮಂತ ಮನಿ ಕಸ್ಕೊಳ್ಳಾಕ್ ಬಂದಾಗ ಆಗ ನಿನಗ ಕಳ್ಳು ಬಳ್ಳಿ ನೆನಪರ್ಲಿಲ್ಲ? ಹುಡುಗಿನ ಕಾಲೇಜ್ ಹಚ್ಚಬೇಕು, ರೊಕ್ಕ ಸಹಾಯ ಮಾಡಂದ್ರ ನೀ ಏನಂದಿ? ಯಾಕ ನಂದರ ಏನೈತಿ? ಒಂದು ಬಟ್ಲ, ಒಂದು ಕತ್ತಿ, ಒಂದು ಕತ್ರಿ, ಒಂದು ಹಣಿಗಿ. ಅವು ಏನು ಸುದ್ದಾಗು ದಾರ್ಯಾಗು ಇಲ್ಲಿ ತಗೋ. ಯಾಕೆ ಸುದ್ದಾಗುಲ್ಲ? ಯಕ್ಕ ಬ್ಯಾಂಕಿನ ಸಾಲಕ್ಕ ಅರ್ಜಿ ಹಾಕಮದೇನಿ. ಬ್ಯಾಂಕು ನಮ್ಮ ಉದ್ಯೋಗಕ್ಕೆ ಲಕ್ಷಗಟ್ಲೆ ಸಾಲ ಕೊಡ್ತೈತಿ. 10 ಮಂದಿನ ಕೆಲ್ಸಕ್ಕೆ ಇಟ್ಕೊಂಡ ಅಂಗಡಿ ತೆಗಿತೇನಿ. ಅಂಗಡಿ ಹೆಸರು ಏನಂತ ಗೊತ್ತೈತೇನೋ? ರಾಘು ರಾಣಿ ಯುನಿಸೆಕ್ಸ್ ಸಲೂನ್. ಹೆಂಗೈತಿ ಹೆಸರು? ಹೆಂಗಸರು ಅಲ್ಲೇ ಬರ್ಬೇಕು, ಗಂಡಸರು ಅಲ್ಲೇ ಬರ್ಬೇಕು. ಹಿಂಗ ನೀ ಕನಸು ಕಾಣಬೇಕು. ಯವ್ವ ಬಂದಿ? ನಿಮ್ಮ ಮಾವ ಏನಂತಾನ ಗೊತ್ತನ? ಏನಂತಾನ? ರಾಣಿ ತನಗೆ ತಿಳಿದಷ್ಟು ಸಾಲಿ ಕಲೀಲಿ, ದೊಡ್ಡ ನೌಕರಿ ಹಿಡಿಲಿ, ಮತ್ತು ತನಗೆ ತಿಳಿದವ್ರನ್ನ ಮದ್ವೆ ಆಗ್ಲಿ ಅಂತಾನ. ರಾಘು, ಯಾಕ ನಾ ಹಂಗ ನಿನ್ನ ಮನಸ್ಸು ಪರೀಕ್ಷೆ ಮಾಡ್ಬೇಕಂತ ಏನೋ 2 ಮಾತಣ್ಣಿ. ನಿನ್ನ ಮನ್ಸಿನ ವಿರುದ್ಧ ಮತ್ತ ರಾಣಿ ಮನ್ಸಿನ ವಿರುದ್ಧ ನಾರ ಯಾಕೆ ಮಾಡ್ಲಿ? ಎಲ್ಲ ನಿನ್ನ ಮನಸ್ಸಿನಂಗ ಆಗ್ಲಿ. ನನಗೆ ಈ ಉದ್ಯೋಗ ಈ ಊರು ಹೊಂದುವಂಥದ್ದಲ್ ಬಾಬಾ. ನಾ ಬೇರೆ ಊರಿಗೆ ಹೋಗ್ತೇನಿ, ಹೊಸ ಉದ್ಯೋಗ ಹುಡುಕ್ತೇನಿ. ಅಂತದೇನಾತೀಗ? ಇನ್ನೂ ಏನಾಗ್ಬೇಕು ಬಾಬಾ? ಇಲ್ಲೇ ನಮ್ಮ ಕೆಲ್ಸಕ್ಕ ತಕ್ಕ ಪಗಾರ ಕೊಡವ ಯಾವದಾನು? ಯಾಕ ಮೇಸ್ತ್ರಿ ಪಗಾರ ಕೊಟ್ಟಿಲ್ಲ ಏನು? ಅವ ಪಗಾರ ಏನು ಕೊಡವದಾನು? ಮನಿಗೆ ಕಿರಾಣಿ ಮತ್ತು ನಿನ್ನ ಔಷಧ ತಂದ್ರ ಬಂದ್ ಪಗಾರ ಮುಗಿದೋಕ್ಕೇತಿ. ಅವನು ದವಾಖಾನಿಗೆ ತೋರಿಸುವಾಗ ಮಾಡಿದ ಸಾಲ ಹೊಳ್ಳಿ ಕೊಡುದು ಸಹಿತ ಆಗುವಾಗ. ಮೊದಲ ನಾನು ಊರು ಬಿಡ್ತೇನಿ, ಮುಂಬೈಗೆ ಹೋಗ್ತೇನಿ, ಮೈ ಮುರಿದು ದುಡಿತೇನಿ, ರೊಕ್ಕ ಗಳಿಸ್ತೇನಿ, ನಿನ್ನೂ ಅಲ್ಲಿಗೆ ಕರ್ಕೊಂಡು ಹೋಗ್ತೇನಿ. ನಿನಗ
ದೊಡ್ಡ ದವಾಖಾನಿಗೆ ತೋರಿಸ್ತೇನಿ. ನಾನ 10 ಮಂದಿಗೆ ಉದ್ಯೋಗ ಕೊಡ್ತೇನಿ. ಅವನ್ನ ನಂಬೇಕು. ಅವ ಎಲ್ಲಾನು ಬರೋಬ್ಬರಿ ಮಾಡ್ತಾನ. ನಾವೆಲ್ಲ ಬದುಕಿದ್ದಾಗ ಬರೋಬ್ಬರಿ ಮಾಡತ್ ಬೇಡ್ಕೋ ಬಾಬಾ, ಸತ್ ಮ್ಯಾಗ ಅಲ್ಲ. ಹಂಗ ಅನಬಾರ್ದು ಅವಿವೇಕಿ. ಅವ ಎಲ್ಲಾನು ಕೇಳಿಸ್ಕೊತಿರ್ತಾನ, ಮತ್ತ ಎಲ್ಲಾನು ನೋಡ್ತಿರ್ತಾನ. ಇದನ್ನು ನೋಡ್ತಿರ್ತಾನೇನವ? ಹೌದು, ಇದನ್ನೂ ನೋಡ್ತಿರ್ತಾನ. ಮತ್ತ ಮೊನ್ನೆ ಪಗಾರ ಆದ್ಮೇಲೆ ನೀ ಯಾರಿಗೆ ಏನು ಕೊಡ್ಸಿದಿ ಅದನ್ನೂ ನೋಡ್ತಿರ್ತಾನ. ನಾನ ಪಗಾರ ಆದ್ಮ್ಯಾಗ ಯಾರಿಗೆ? ಕಮಲವನ್ ಮಗಳು ರಾಣಿಗೆ. ಯಾವ ಕಮಲವ್ವ, ಯಾವ ರಾಣಿ? ಮೊನ್ನೆ ಚೆನ್ನಪ್ಪನ ಅಂಗಡಿ ಮುಂದ ನೀ ಯಾರು ಕೂಡ ಮಾತಾಡಿದೆ, ಮತ್ತ ಆಕಿಗೆ ಏನ್ ತಂದ್ಕೊಟ್ಟಿ? ಬಾಬಾ, ಆ ಹುಡುಗಿ ಬಸ್ನಾಗ ಪುಸ್ತಕ ಬಿಟ್ಟು ಬಂದಿದ್ಲು. ಆಕಿ ಮುಟ್ಟಿಸ್ರಿ ಅಂತ ಬಸ್ನಾಗಿದ್ದ ಹುಡುಗರು ನನ್ನ ಕೈಯಾಗ ಕೊಟ್ರು. ನಾ ಹೋಗಿ ಕೊಟ್ನಿ. ಆಗಿದ್ದು ಇಷ್ಟನ? ಖರೇನ ಬಾಬಾ? ಮತ್ತ ಅವ ಹೇಳಿದ್ದು ಯಾವ? ಹುರ್ಕಡ್ಲಿ ನಾಗಪ್ಪ. ಅವಂಗ ಇನ್ನೊಂದು ಹೆಸರು ಐತಪ್ಪ. ಅದೇ ಹೌದಪ್ಪ. ಅವನ ಹೆಸರು ನಾಗಪ್ಪ ಹುರ್ಕಡ್ಲಿ. ಆದ್ರ ಅವಂಗ ಮಂದಿ ಕರೆಯುವುದು ನಾಗಪ್ಪ ನಂದೆಲ್ಲಿ ಇಡ್ಲಿ ಅಂತ. ಅಂದ್ರ ಮಂದಿ ನಡುವ ಹಂಗ ತಂದಿಡ್ತಾನವ. ನಿಮ್ಮಪ್ಪ ಆಕ್ಸಿಡೆಂಟ್ನಾಗ ಸತ್ತಾಗ ನಮ್ಮ ಹಸರ್ಕಂತ ಯಾರೂ ಬರಲಿಲ್ಲ. ಬಂದವರು ಬಂದದ್ದು ಬ್ಯಾರೆದ ಕಣ. ಗಂಡಸಿಲ್ಲದ ಮಣಿ ಅಂತೇಳಿ ಎಲ್ಲಾರು ಒಂದು ಕಣ್ಣು ಹಾಕವ್ರ. ಶಿವನ್ಗೌಡ್ರು ಇಲ್ದಿದ್ರ ಊರಾಗಿದ್ದ ಬಾಳೆ ಮಾಡಕ್ ಹಾಕಿತ್ತೇನು? ಈಗ ಇನ್ನೇನ್ ನೀ ಟೀಚರ್ ಹಾಕಿ ಅಂತ ಅಂದ ಕೂಡ್ಲೆ ಹೆಂಗ್ ಬಂದ ನೋಡು ರಾಗ್ಯ. ಎದ್ದಾಳಿಕಿ ರಾಣಿ ರಾಣಿ ರಾಣಿ
ಅಪ್ಪರೇ ಇನ್ನೂ ಬಂದಿಲ್ರಿ, ಬಂದ ಕೂಡ ಹೇಳ್ತಾನೆ. ಆತ ರಾಣಿ ರಾಣಿ ಯಾಕೆ ತಂಗಿ ಕಮಲವ್ವ, ಏನಾತು? ಏನಿಲ್ರಿ ಅಪ್ಪ, ಏನಿಲ್ರಿ. ಏನಿಲ್ಲ ಮತ್ತ ಹಂಗ್ಯಾ ಗಾಬ್ರಗಿ? ಗಾಬ್ರಿ ನಾನ್ರಿ ಇಲ್ರಿ ಅಪ್ಪ. ತಂಗಿ ನೀ ಮೊದಲ ಸಮಾಧಾನ ಆಗು. ಹೇಳ್ ತಂಗಿ, ಏನಾತು? ಮತ್ತ ರಾಣಿ 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 ಅಕ್ಕಿಗೇನಾತು? ಆಕಿ ಮನ್ಯಾಗ ಎಲ್ಲೂ ಕಾಣುವಳ್ರಿ ಅಪ್ಪ. ರಾಣಿ ಮನ್ಯಾಗ ಕಾಣುವಳು ಅಲ್ವಾ? ಕಾಲೇಜ್ಗೆ ಹೋಗು ಹುಡುಗಿ ಅದ, ಅದು ಇದು ಅಂತ ಗೆಳತಾರ ಮನೆಗೆ ಅದು ಹೋಗಿರ್ಬೇಕು ನೋಡ. ಇಲ್ರಿ ಅಪ್ಪ, ಆಕಿ ಕಾಲೇಜ್ ಹೋಗು ಹುಡುಗಿಯಾರ ಮನೆಗೂ ಹೋಗಿ ಬನ್ನಿ, ಆಕಿ ಅಲ್ಲೂ ಇಲ್ಲ. ಹಾ, ಕಾಲೇಜಿನಾಗ ಎಕ್ಸ್ಟ್ರಾ ಕ್ಲಾಸ್ ಅಂತ ಇಟ್ಟಿರ್ತಾರ, ಅಲ್ಲಿಗೆ ಹೋಗಿರ್ಬೇಕು. ತಡಿ, ಕಾಲೇಜ್ ಪ್ರಿನ್ಸಿಪಾಲ್ರಿಗೆ ಫೋನ್ ಹಚ್ಚೋಣಂತ. ನಮಸ್ಕಾರ ರೀ, ನಾ ಸಣ್ಣೂರು ಶಿವನಗೌಡ್ರಿಪ್ಪ. ನಮಸ್ಕಾರ ರೀ, ನಮಸ್ಕಾರ ರೀ. ಇಂದು ಕಾಲೇಜಿನಾಗ ಏನಾರ ಎಕ್ಸ್ಟ್ರಾ ಕ್ಲಾಸ್ ಅಂತ ಇಲ್ರಿ? ಅಲ್ರಿ, ನಿಮ್ಮ ಬ್ಯಾರೆ ಸ್ಟಾಫನ್ನ ಏನಾರು ಕೇಳ್ತೀರೇನ್ರಿ? ಹೌದ್ರಿ, ಆಯ್ತ್ರಿ, ಆಯ್ತು ಆಯ್ತು. ತಂಗಿ ಯಾಕೆ ಅಲ್ಲಿಗೂ ಹೋಗಿಲ್ಲಂತ? ಎಲ್ಲ ಅಳಬಾರ್ದು, ಸಮಾಧಾನ ಮಾಡ್ಕೋ. ನಡಿ, ಮನಿಗೆ ಹೋಗಿ ಮುಂದಿನ ವಿಚಾರ ಮಾಡೋಣಂತ. ನಡಿ. ರಾಣಿ 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 ನಾಗಪ್ಪ ನಂದೆಲ್ಲಿ ಇಡ್ಲಿ ಹುರ್ಕಡ್ಲೆ ಅನ್ನೋ ನಿನ್ನ ಅವನ ಆಗಲ್ಪ. ಏನಾತೀಗ? ಏನಂತ ಹೇಳಿ? ಹಿಂಗಾಗ್ಬಾರ್ದಾಗಿತ್ತು ನಾಗ್ಯಾ, ಹಿಂಗಾಗ್ಬಾರ್ದಾಗಿತ್ತು. ನಿಮ್ಮ ಅಪ್ಪನ ಆಸರ ಇನ್ನೊಂದು 4-6 ವರ್ಷ ನಿನ್ನ ಮ್ಯಾಲ ಇರ್ಬೇಕಾಗಿತ್ತಪ್ಪ. ಮಣ್ಣು ಯಾವಾಗಂತ? ನಮ್ಮ ಅಪ್ಪಗ ಏನೂ ಆಗಿಲ್ಲ, ಅವಂಗ ಏನು ಆಗುವುದೂ ಇಲ್ಲ. ಊರಾನ ಎಲ್ಲ ಮಂದಿನೂ ಮಾಡ್ಕೊಟ್ಟು ಹೋಗೋಕಾತ ನಿಮ್ಮ ಅಪ್ಪ. ಆಗಲಿ ತಗೋ, ಏನಾತೀಗ? ಕಮಲವನ ಮಗಳು ರಾಣಿ ಅಯ್ಯಯ್ಯೋ ಯಪ್ಪ ಹಂಗಂತ, ಅಯ್ಯಯ್ಯೋ ಯಪ್ಪ ಹಂಗಂತ, ಅಯ್ಯಯ್ಯೋ ಯಪ್ಪ ಹಿಂಗಂತ, ಅಯ್ಯಯ್ಯೋ ಯಪ್ಪ ಹಿಂಗಂತ. ಆಕಿಯಾರ್ದು ಕೂಡ ಹಂಗಂತ, ಆಕಿಯಾರ್ದು ಕೂಡ ಹಂಗಂತ, ಅವ ಯಾರ್ದು ಕೂಡ ಹಿಂಗಂತ, ಅವ ಯಾರ್ದು ಕೂಡ ಹಿಂಗಂತ. ಹಂಗಂತ ಹಿಂಗಂತ ಹಂಗಂತ, ಹಂಗಂತ ಹಿಂಗಂತ ಹಂಗಂತ, ಹಿಂಗಂತ ಹಂಗಂತ ಹಿಂಗಂತ, ಹಿಂಗಂತ ಹಂಗಂತ ಹಿಂಗಂತ. ಕಲಿಗಾಲ್ರಿಪ್ಪ, ಕಲಿಗಾಲ. ಅಲ್ಲೋ ನಾಗೆ, ರಾಣಿ ಅವ್ವ ಕಮಲವ್ವ
ರಾಣಿ ರಾಣಿ ಅಂತ ಈಗಷ್ಟ ಇತ್ತಾಗ ಬಂದು ಶಿವನಗೌಡರು ಆಕಿ ಏನೇನೋ ಮಾತಾಡಿದ್ರು. ಏನು ಮಾತಾಡ್ರಿ ಅನ್ನೋ ಸಹಿತ ನಮಗೆ ತಿಳಿಲಿಲ್ಲ. ಮತ್ತು ಇಷ್ಟೆಲ್ಲ ಡೀಟೇಲ್ ನಿನಗೆ ಹೆಂಗೆ ತಿಳಿತು? ಸಮಾಜದ ಬಗ್ಗೆ ಕಾಳಜಿ ಇದ್ರ ಎಲ್ಲ ತಾನ ತಿಳಿತೈತಿ. ಹಿಂಗ ಸುಮ್ಮ ಅಂಗಡಿಯಾಗ ಕುಂತ ಚಾ ಮಾರಿದಂಗ ಅಲ್ಲದು. ಬರೇ ಚಾ ಅನ್ಬೇಡ್ನಿ. ಈ ಚನ್ನಪ್ಪನ ಅಂಗಡಿ ಚಾ ಅಂದ್ರ ಕೇಟಿಗಿಂತ ಒಂದ್ ಕೈ ಮ್ಯಾಗ ಇರ್ತೈತಿ ಅನ್ನೋದು ಇಡೀ ಊರಿಗೆ ಗೊತ್ತೈತಿ. ನಿಮಗ ಬರೀ ಚಾ ಕೇಟಿ ಅಷ್ಟ ಗೊತ್ತಾಕೈತಿ. ಉಳಿದದ್ದೆಲ್ಲ ನಿನಗೆ ಹೆಂಗೆ ತಿಳಿತೈತಿ? ಅಲ್ಲೋ ಚೆನ್ನಪ್ಪ, ವಯಸ್ಸಿಗೆ ಬಂದ ಮಗಳ ತಾಯಿ ಗಾಬರಿಯಿಂದ ಅಳ್ಕೋತ ರಸ್ತೆದ ಮ್ಯಾಲ ಹೊಂಟಾಳಂದ್ರ ಏನರ್ಥ? 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 ಹೋಗ್ಯಾಳಂತನ ಅರ್ಥ. ಹೌದ ಪಾಪ. ಮತ್ ಮೊನ್ನೆ ಯಾವಾಗಂತ ಕೇಳ್ಬೇಕಿತ್ತು. ಲೇ ಮ್ಯಾಗ ಹೋಗುದಲ್ಲ, ಮತ್ತ ಫೋಟ್ ಆಗ್ಯಾಳ, ರೈಟ್ ಹೇಳ್ಯಾಳ, ಕಂಬಿ ಕಿತ್ತಾಳಂತನ ಅರ್ಥ. ಹಗ್ಗ ಹರ್ಕೊಂಡು ಹೋಗ್ಯಾಳ, ಊಟ ಕಿತ್ಕೊಂಡು ಹೋಗ್ಯಾಳ, ಮೂಗದಾರ ಕಿತ್ತು ಒಗದಾಳ ಅಂತ ಅನ್ನಕ್ ಬರುದಿಲ್ಲ. ನಿಮ್ಮ ಮನ್ಯಾಗ ಹೆಣಗಾರ ಅದಾವೇನ? ಅದಾವಲ್ಲ, ಯಾಡ್ ಅದಾವ. ಹಗ್ಗ ಗೂಟ ಮೂಗ್ದಾರ ಇವನ್ನೆಲ್ಲ ಅವಕ ನುಂತ ತಗೋ. ಈಗೇನಾಗಿತ್ತಂದ್ರ ಕಮಲವನ ಮಗಳು ರಾಣಿ ಯಾರ್ದೋ ಕೂಡ ಓಡಿ ಹೋಗ್ಯಾಳ. ಆಚಾರವಿಲ್ಲದ ನಾಲಿಗೆ ನಿನ್ನ ನಿಜ ಬುದ್ಧಿಯ ಬಿಡು ನಾಲಿಗೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನಿಜ ಬುದ್ಧಿಯ ಬಿಡು ನಾಲಿಗೆ. ವಿಚಾರವಿಲ್ಲದೆ ಪರರ ದೂಷಿಪುದಕ್ಕೆ, ವಿಚಾರವಿಲ್ಲದೆ ಪರರ ದೂಷಿಪುದಕ್ಕೆ ಚಾಚಿಕೊಂಡಿರುವಂತ ನಾಲಿಗೆ, ಚಾಚಿಕೊಂಡಿರುವಂತ ನಾಲಿಗೆ, ಚಾಚಿಕೊಂಡಿರುವಂತ ನಾಲಿಗೆ. ಊರಾನ ಮಂದಿ ಬಡ್ಕೊಂಡ್ರು, ಕಮಲವ್ವ ಆ ಹುಡುಗಿ ಮನ್ಯಾಗ ನಿಲ್ಲುದಲ್ಲ, ಕಾಲೇಜಕ್ಕೆ ಕಳಿಸ್ಬೇಡ ಅಂತ. ಟೀಚರ್ ಮಾಡ್ತೀನಿ ಅಂತ ಬಡ್ಕೊಂಡ್ಲು. ಟೀಚರ್ ಆಗೋದೇನು ಬಂತು? ಹಡ್ದಾಕಿ ಬಾಳಿನ ಪಂಚರ್ ಆತು. ಆದ್ರ ಈಗ ಮುಖ್ಯ, ಅತಿ ಮುಖ್ಯ, ಬಲು ಮುಖ್ಯ ವಿಷಯನ ತಿಳಿವಾಲ್ದು. ಅದು ಯಾವುದಪ್ಪ? ಕಮಲವನ ಮಗಳು ರಾಣಿ ಯಾರ್ದೋ ಕೂಡ ಓಡಿಗ್ಯಾಳು. ಯಾರು ಯಾರು ಯಾರು? ಸುಳ್ಳಾಡಿ ಮೆರಿಬಾರ್ದು ಸರಾಸರ, ಸುಳ್ಳಾಡಿ ಮೆರಿಬಾರ್ದು ಸರಾಸರ. ಖರೆ ಮುಚ್ಚಿ ಹೋಗುವುದಿಲ್ಲೋ ನಿರಂತರ, ಖರೆ ಮುಚ್ಚಿ ಹೋಗುವುದಿಲ್ಲೋ ನಿರಂತರ. ಸುಳ್ಳಾಡಿ ಮೆರಿಬಾರ್ದು ಸರಾಸರ, ಸುಳ್ಳಾಡಿ ಮೆರಿಬಾರ್ದು ಸರಾಸರ. ಖರೆ ಮುಚ್ಚಿ ಹೋಗುವುದಿಲ್ಲೋ ನಿರಂತರ, ಖರೆ ಮುಚ್ಚಿ ಹೋಗುವುದಿಲ್ಲೋ ನಿರಂತರ. ಸುಳ್ಳಿನ ಸಾಮ್ರಾಜ್ಯ ಹರೋಹರ, ಸುಳ್ಳಿನ ಸಾಮ್ರಾಜ್ಯ ಹರೋಹರ. ನಿರ್ನಾಮ ಯಾರು ಸಾವಿರ ಅರಸರ, ನಿರ್ನಾಮ ಯಾರು ಸಾವಿರ ಅರಸರ. ಓ ಗಾಡ್, ಪ್ಲೀಸ್ ಹೆಲ್ಪ್ ಅಸ್. ಇದು ಒಂದು ವಿಷಯ ತಿಳಿಯೋ ಹಂಗ ಮಾಡು. ಇಲ್ಲ ಅಂದ್ರ ಇಂದು ನಾವು ಉಣ್ಣುದು ಹೆಂಗ?
ಉಂಡ್ರು ಕರಗುದು ಹೆಂಗ, ಕರಗಿದ್ರು ನಿದ್ದೆ ಬರುದು ಹೆಂಗ, ನಮಗೆ ನಿದ್ದೆ ಬರುವ ಹಂಗ ಅನುಗ್ರಹ ಮಾಡು. ರಾಣಿ ಕೂಡ ಹೋದವ್ ಯಾರು ಅಂತ ತಿಳಿಯೋ ಹಂಗ ಮಾಡು. ಮಾವ ಹಂಗ್ಯಾಕದಿ? ಏನಾತು? ಏನ ಏನು ಕೊಡ್ಲಿ ಮೌಲಪ್ಪಣ್ಣ? ಏನು ಕೊಡ್ಲಿ? ಚೆನ್ನಪ್ಪ. ಹ್ಞೂಪ್ಪ, ನಾನು ಚಾ ಕೊಡ್ಲೇನು? ಹ್ಞೂ. ಮೌಲಪ್ಪಣ್ಣ ಹಂಗ್ಯಾ ಕುಂತಿ? ಚಾ ಕುಡಿ. ಮೌಲಪ್ಪಣ್ಣ ಹಿಂಗ್ಯಾಕದಿ? ಏನಾತು? ನಿನ್ ರಾತ್ರಿ ನನಗೂ ನನ್ನ ಮಗುಗೂ ಬಟ್ ಏನೋ ಮಾತುಕತೆ ಆತು. ಇವತ್ತು ಬೆಳಿಗ್ಗೆ ಎದ್ದು ನೋಡಿರ ಅವ ಮನ್ಯಾಗ ಇಲ್ಲ. ಅದಕ್ಕ ಯಾಕೋ ಮನಸ್ಸಿಗೆ ಸಮಾಧಾನನೇ ಇಲ್ದಂಗ ಆಗೈತಿ. ಅದ ನಿನ್ನ ಮಗ ಖಾಜಾ ಹೌದಲ್ವ? ಏ ಮಾವ, ಅವೇನು ಹೇಳ್ಕೊಂಡು ತಗೋ. ಅವೇನು ಸಣ್ಣವನ, ನೀನು ಚಿಂತೆ ಮಾಡಾಕ. ಮಕ್ಕಳು ಮಕ್ಕಳಪ್ಪ. ಅವ್ರಿಗೆ ಮಕ್ಕಳಾಗು ವಯಸ್ಸಾದ್ರು ನಿಮ್ಮ ಮಕ್ಕಳು ನಿಮಗ ಮಕ್ಕಳ. ಮತ್ತ ಅಲ್ಲನ ಅವ ಇಲ್ಲಿ ಅದು ಬಂದ್ರ ಲಘು ನಮ್ಮ ಮನಿಗ್ ಬಾ ಅಂತ ಹೇಳ್ರಿ. ಮತ್ತ ನಾ ಕಾಯಕತ್ತೇನು ಅಂತ ಹೇಳ್ರಿ. ನಿನಗೇನು ಅನಿಸ್ತೈತಿ? ನನಗ ಚಾ ಪುಡಿ ಒಳಗೇನೋ ಮಿಸ್ಟೇಕ್ ಐತಂತ ಅನಿಸ್ತೈತಿ. ಅದು ಏನ್ ಅನಿಸ್ತೈತಿ? ಕಡ್ಲಿ ಹುರಕಡ್ಲಿ, ನಿನಗೇನ್ ಅನಿಸ್ತೈತಿ? ಇದನ್ನ ತಡದ ವಿಚಾರ ಮಾಡಬೇಕು ಅಂತ ಅನಿಸ್ತೈತಿ. ಈಗ ಹೇಳು, ನಿನಗೇನ್ ಅನಿಸ್ತೈತಿ? ಏನ್ ಅನಿಸ್ತೈತಿ? ನಾವ್ ಯಾರು ಕಮ್ಮಗ ಮನೆಗೆ ಹೋಗುದಿಲ್ಲ ಅಂತ ಅನಿಸ್ತೈತಿ. ಇದೇನಾಗೈತಂದ್ರ ಮೌಲಪ್ಪನ ಮಗ ಕಾಜಾ ದಿನಾಲು ದುಡ್ಯಾಕ ಹೋಗ್ತಾನ. ಕಾಜಾ ಕೈ ತುಂಬ ರೊಕ್ಕ ತರ್ತಾನ. ಕಮಲವನ ಮಗಳು ರಾಣಿ ದಿನಾಲು ಕಾಲೇಜ್ಗೆ ಹೋಗ್ತಾಳ. ರಾಣಿ ಮತ್ತು ಕಾಜಾ ಇಬ್ರು ಬಸ್ಸಿನೊಳಗ ಭೇಟಿ ಆಗ್ತಾರ. ಕಾಜಾ ರಾಣಿಗೆ 500 ನೋಟ್ ತೋರಿಸ್ತಾನ. ಆಕಿ ಮನಸ ಮಾಡೋದಿಲ್ಲ. ಕಾಜಾ ಊರಾನ್ ಫೈನಾನ್ಸ್ನ್ಯಾಗ ಸಾಲ ಮಾಡ್ತಾನ, ಹೊಸ ಫೋನ್ ಖರೀದಿ ಮಾಡ್ತಾನ, ಮತ್ತಕಿಗೆ ಕೊಡ್ತಾನ. ಮತ್ತ ರೀಚಾರ್ಜು ಹೌದಲ್ಲ, ರೀಚಾರ್ಜ್ ಮಾಡ್ತಾನ. ಆಮ್ಯಾಗ ಮಾತು 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 ಮಾತಾಡಿದ್ದು ಆತು, ಒಂದು ನಿರ್ಧಾರಕ್ಕೆ ಬಂದಿದ್ದು ಆತು. ನಿನ್ನೆ ರಾತ್ರಿ
ಇಬ್ರು ಕೂಡಿ ಓಡ್ ಹೋಗಿದ್ದು ಆತು. ಆಮ್ಯಾಗ ಮಂಗಳೂರಿಗೆ ಹೋಗ್ತಾರ, ಅಲ್ಲಿಂದ ಬೆಂಗಳೂರಿಗೆ ಹೋಗ್ತಾರ, ಅಲ್ಲಿಂದ ಮುಂಬೈಗೆ ಹೋಗ್ತಾರ, ಎಲ್ಲ ಹದಗೆಟ್ಟ ಮ್ಯಾಲ ಹೈದರಾಬಾದಕ್ಕೆ ಹೋಗ್ತಾರ. ಹೈದರಾಬಾದಕ್ಕೆ ಹೋದ್ರು ಅಂದ್ರ ಕಥೆ ಮುಗಿತು ಅಂತನ ಅರ್ಥ. ಇಲ್ಲೋ ಚೆನ್ನಪ್ಪ, ಕಥೆ ಇಲ್ಲಿಂದ ಶುರುವಾತು ಅಂತ ಅರ್ಥ. ಮೆರಿಬಾರ್ದು ಸರಾಸರ, ಸುಳ್ಳಾಡಿ ಮೆರಿಬಾರ್ದು ಸರಾಸರ, ಖರೆ ಮುಚ್ಚಿ ಹೋಗುವುದಿಲ್ಲೋ ನಿರಂತರ, ಖರೆ ಮುಚ್ಚಿ ಹೋಗುವುದಿಲ್ಲೋ ನಿರಂತರ. ಸುಳ್ಳಾಡಿ ಮೆರಿಬಾರ್ದು ಸರಾಸರ, ಸುಳ್ಳಾಡಿ ಮೆರಿಬಾರ್ದು ಸರಾಸರ, ಖರೆ ಮುಚ್ಚಿ ಹೋಗುವುದಿಲ್ಲೋ ನಿರಂತರ, ಖರೆ ಮುಚ್ಚಿ ಹೋಗುವುದಿಲ್ಲೋ ನಿರಂತರ. ಸುಳ್ಳಿನ ಸಾಮ್ರಾಜ್ಯ ಹರೋಹರ, ಸುಳ್ಳಿನ ಸಾಮ್ರಾಜ್ಯ ಹರೋಹರ, ನಿರ್ನಾಮ ಯಾರು ಸಾವಿರ ಅರಸರ, ನಿರ್ನಾಮ ಯಾರು ಸಾವಿರ ಅರಸರ. ಇದನ್ನ ಏನಂತ ವಿಚಾರ ಮಾಡೋದು ತಿಳಿವಲ್ದು. ನಿನ್ನ ಮಗಳು ದೊಡ್ಡವ್ರು ಕೂಡ ಮಾತಾಡೋದು ದೂರ ಉಳಿತು, ಎದುರಿಗೆ ಸಹಿತ ಬರ್ತಿದ್ದಿಲ್ಲ. ಅಂಥ ಹುಡುಗಿ ಹೇಳ್ದ ಕೇಳ್ದ ಒಮ್ಮಿಂದೊಮ್ಮೆ ಕಾನ್ವಾಳು ಅಂದ್ರೆ ಏನಂತ ತಿಳಿಯುವುದು? ಹೆಂಗಾರ ಮಾಡ್ರಿ ಅಪ್ಪ, ನಿಮ್ಮ ಕಾಲಿಗೆ ಬೀಳ್ತೀನಿ. ನನ್ನ ಮಗಳನ್ನ ನನಗೆ ಹೊಳ್ಳಿ ಸಿಗೋ ಹಂಗೆ ಮಾಡ್ರಿ. ಹಿಂಗೆ ಕೇಳ್ತೇನೆ ಅಂತ ತಪ್ಪು ತಿಳಿಬೇಡವಾ ತಂಗಿ. ನಿನ್ನ ಮಗಳು ಯಾವ್ದಾರ ಹುಡುಗನು ಕೂಡ ಏನಾರ ಗುಡ್ಡದೆಲ್ಲವ ನಾನಿ. ನನ್ನ ಮಗಳು ಅಂತಕ್ಕೆಲ್ಲ ಇನ್ನ ಸಣ್ಣ ಮಗಳ್ರಿ ಅಪ್ಪ. ಅದು ತಂದೆ ತಾಯಿಗೆ ಹೆಣ್ಮಕ್ಳು ಸಣ್ಣವ್ರಂಗ ಕಾಣ್ತಾರವಾ. ಮಗಳ ಫೋನಿಗೆ ಅಂತ ರೊಕ್ಕ ಕೇಳಕ್ ಬಂದಿದ್ದೆಲ್ಲ ಅಂದ ಅನ್ಬೇಕಣ್ಣಿ. ಕರೋನಾ ರೋಗ ಬಂದಾಗ ಸಾಲಿ ಸಲುವಾಗಿ ಫೋನ್ ಬೇಕು ಅಂದ್ಲು. ಅಭ್ಯಾಸ ಮಾಡು ಯಾಳೆದಾಗ ಹಿಡ್ಕೊಂಡು ಕುಂದಿರ್ತಿದ್ಲು. ಆದ್ರ ಆಕಿ ಹಂಗ ಯಾರು ಕೂಡ ಮಾತಾಡಿದ್ದು ನಾನ್ ನೋಡೇನೇ ಇಲ್ಲ. ಹುಡುಗಿ ಫೋನ್ ತಗೊಂಡು ಹೋಗಿದ್ರ ಪೊಲೀಸರಿಗೆ ಹೇಳಿ ಎಲ್ಲದಾಳ ಅಂತ ಹುಡುಕಿಸ್ಬೋದಿತ್ತು. ಆದ್ರೆ ಏನ್ ಮಾಡುದು? ಯಪ್ಪ ಗೌಡ್ರ, ಮೌಲ ಬಾರೋ ಬಾ. ಏನ್ ಬಂದಿ? ಯಪ್ಪ ಯಾಕೋ ಮನ್ಸಿಗೆ ಸಮಾಧಾನನ ಇಲ್ದಂಗ ಆಗೈತಿ. ಯಾಕ ಏನಾತು? ಕಾಜಾ ಒಬ್ಬವ ಮನ್ಯಾಗ ಇಲ್ಲ. ಕಾಜಾ ಮನ್ಯಾಗಿಲ್ಲ? ಎಲ್ಲಾರ ಹುಡುಕಿಸಿ ನೋಡಿದಿಲ್ವ? ಎಲ್ಲ ಕಡೆ ನೋಡಿನಪ್ಪ, ಎಲ್ಲೂ ಇಲ್ಲ. ಈ ಊರಾಗಿನ ದುಡಿಕೆ ಸಾಲ್ವಲ್ತು, ಬ್ಯಾರೆ ಕಡೆ ದುಡ್ಯಕ್ ಹೋಕೆ ನೀ ಅಂದಿದ್ದ. ಹಂಗ ಬ್ಯಾರೆ ಕಡೆ ಎಲ್ಲಾರು ಹೋಗಿರ್ಬೇಕು ನೋಡಲ್ಲ. ಇಲ್ಲಪ್ಪ, ಕಮಲವನ ಮಗಳಿಗೆ ದಿನಾಲು ಏನೇನು ತಂದು ಕೊಡಾಕತ್ತಾನಂತೇಳಿ ಚೆನ್ನಪ್ಪನ ಅಂಗಡಿ ಮುಂದೆ ಕುಂತ ಮಂದಿ ಅನ್ನತಿದ್ರು. ಹಂಗೆಲ್ಲ ಮಾಡಬೇಡ ಅಂತೇಳಿ ಸಿಟ್ಟು ಮಾಡೀನಿ. ಏನು ನಿನ್ನ ಮಗ ಕಮಲವನ ಮಗಳಿಗೆ? ಹ್ಞೂ ಯಪ್ಪ. ಯಾಕೆ ತಂಗಿ, ಏನಾತು? ನನ್ನ ಜನ್ಮದಾಗ ನನಗ ಇಂಥ ಅವಮಾನ ಆಗಿದ್ದ ಇಲ್ಲ. ಇಲ್ಲಿ ತನ ಇಂಥದ್ದನ್ನು ಕಂಡಿದ್ದಿಲ್ಲ. ಎಲ್ಲಿ ಬಂತು ನಮ್ಮೂರ ಪರಿಸ್ಥಿತಿ? ಸುತ್ತ 10 ಹಳ್ಳಿ ಮಂದಿ ನಮ್ಮನ್ನ ನೋಡಿ ನಗುವಂಗ. ನೋಡ್ರಿಪ್ಪ, ಈಗ ಅಂಥದ್ದೇನೂ ಆಗಿಲ್ಲ. ನೀವು ಸುಮ್ಮನೆ ಇಲ್ಲದ್ದು ಮಾತಾಡಕ್ ಹೋಗ್ಬೇಡ್ರಿ. ಇಲ್ಲದನ್ನ
ನಾವ್ಯಾಕೆ ಹೇಳುಣ್ರಿ ಗೌಡ್ರ? ಇದ್ದದ್ದನ್ನು ಇದ್ದಂಗೆ ಹೇಳಾಕ ನಾವು ಬಂದೇವಿ. ಇದ್ರಾಗ ಇದ್ದದ್ದೇನೈತಿ ಇಲ್ಲದ್ದೇನೈತಿ? ಸಮಾಧಾನದಿಂದ ಕೇಳ್ರಿ ಗೌಡ್ರ. ಕಮಲವನ ಮಗಳು ರಾಣಿ ನಮ್ಮ ಜಾತ್ಯಾಕಿ. ಓಡಿಸ್ಕೊಂಡು ಹೋದವ ಸಾಬ್ರಾವ. ದೇವಕ್ಕೆ ಸೊಳ್ಳೆ ಮಕ್ಕಳ, ಇದ್ರಾಗೇನು ಜಾತಿ ತಂದಿರು ನಾಗ್ಯ? ಸೊಸಿ ಹನುಮಂತನ ಮಗಳು ಚನ್ನಪ್ಪ. ನಮ್ಮ ಗೋರೆ ಸಾಬನ ಸೊಸಿ ಯಾರು? ನಿಮ್ ಸೋದರ ಮಾವ ಬಿಂಕದ ಕಟ್ಟೆ ಹನುಮಂತನ ಮಗಳು. ಇದನ್ನೆಲ್ಲ ಮರೆತ್ರೇನು? ಅದೆಲ್ಲ ಹಳೆ ಮಾತು ಗೌಡ್ರ. ಅದನ್ನೆಲ್ಲ ಮಂದಿ ಎಂದೋ ಮರ್ತಾರಲ್ಲ. ಹಂಗ ನೀವು ಕಮ್ಮಗ ಮರತ ಬಾಳೆ ಮಾಡೋರಿ. ಹೋಗೋಗ್ರಿ. ಈಗ ಹೆಂಗ ಮರ್ಯಾಕ್ ಬರ್ತೈತ್ರಿ ಯಪ್ಪ? ಕಾಲ ಬದಲಾಗೈತಿ. ಈಗ ನಾವೇನ್ ಮಾಡೋ ಹಂಗೈತಿ? ಓಡಿಸ್ಕೊಂಡು ಹೋದ ಮಗನ್ನ ಬಿಟ್ಟಂಗಿಲ್ಲ. ನಾವೆಲ್ಲಾರು ಊರಾಣ ಮಂದಿ ಒಂದಾಗಿ ಕಮಲವನ ಕಡೆಯಿಂದ ಪೊಲೀಸ್ ಕಂಪ್ಲೇಂಟ್ ಕೊಡ್ಸುನು. ಯಾರ ಮೇಲ? ಆ ಮೌಲಪ್ಪನ ಮೇಲ. ನಾಗ್ಯ, ಅವ ಎಂತ ಮನುಷ್ಯ ಅಂತ ಗೊತ್ತ ನಿನಗ? ಯಾರಿಗೂ ಒಂದು ಶಬ್ದನ ಅಲ್ಲದನ್ನ ಆಡಿದವಲ್ಲ. ಆ ರುದ್ರಪ್ಪನ ಮಂದಿ ನನ್ನ ಕೊಲ್ಲಾಕ ಬಂದಾಗ ತನ್ನ ಜೀವನ ಅಡ ಇಟ್ಟ ಉಳಿಸಿದವ. ಅಂತವನ ಮೇಲೆ ಪೊಲೀಸ್ ಕಂಪ್ಲೇಂಟು ಬೇಡ. ಇದು ನಮ್ಮೂರು ಸುದ್ದಿ. ಇದನ್ನ ನಾವ ಸುದ್ದಿ ಮಾಡೋನು. ಅದೆಲ್ಲ ಆಗದ ಮಾತು ಗೌಡ್ರ. ಕಮಲವನ ಮಗಳು ರಾಣಿನ ಓಡಿಸ್ಕೊಂಡು ಹೋದವಂಗ ಪ್ರಾಯಶ್ಚಿತ್ತ ಆಗಾಕಬೇಕು. ನಿಮಗೂ ನಿಮ್ಮ ಹೊಟ್ಟ್ಯಾಗ ಹುಟ್ಟಿದ ಮಗಳಿದ್ದು ಆಕಿನ ಯಾರ ಹಿಂಗ ಓಡಿಸ್ಕೊಂಡು ಹೋಗಿದ್ರ ಆಗ ನೀವೇನು ಮಾಡ್ತಿದ್ರಿ? ಸಂಬಂಧ ಇಲ್ಲದ ಮಾತಾಡಿ ಬೆಂಕಿ ಹಚ್ಚಾಕ್ ಬರ್ಬೇಡ್ರಿ. ನೀವು ಹಚ್ಚಿದ ಬೆಂಕಿ ಒಳಗ ಮತ್ ಯಾವ ಒಬ್ಬ ಬಂದ ಮೈ ಕಾಸ್ಕೋತಾನ. ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡುವುದೇ. ನನಗ್ ಗೊತ್ತಿಲ್ರಿ ಸಾಹೇಬ್ರ, ನನಗ್ ಗೊತ್ತಿಲ್ಲ. ಸರಳ ಹೇಳಿದಿ ಚಲೋ ಆತು. ಇಲ್ಲಂದ್ರ ಅಷ್ಟ ಅಲ್ಲ, ಇಡೀ ನಮ್ಮ ಸಮಾಜಕ್ಕಾದ ಅನ್ಯಾಯ. ಇವತ್ತು ನಮ್ಮ ಹಳ್ಳಿ ಒಳಗೆ ನಡೆದ ಈ ಘಟನೆ ನಮ್ಮ ಹಳ್ಳಿಗಷ್ಟ ಸೀಮಿತ ಅಂತ ನಾವ್ಯಾರು ತಿಳ್ಕೋಬಾರ್ದು.
ನಮ್ಮ ಸಮಾಜದ ಹೆಣ್ಣು ಮಕ್ಕಳನ್ನ ಹಾಳುಗೆಡುವ ಸಂಚದು. ನಮ್ಮ ಸಮಾಜದ ಹೆಣ್ಣು ಮಕ್ಕಳನ್ನ ಹಾಳುಗೆಡಬೇಕಂತ ಆ ಮಂದಿಗೆ ವಿದೇಶದಿಂದ ಕೋಟಿಗಟ್ಟಲೆ ರೊಕ್ಕ ಬರ್ತೈತಿ. ಇನ್ನ ನಾವೆಲ್ಲ ಸುಮ್ಮನಿದ್ರ ಇಡೀ ನಮ್ಮ ದೇಶನ ಹಾಳಾಗಬೇಕಂತಿ. ಇನ್ನು ಮುಂದೆ ನೀವ್ಯಾರು ಆ ಮಂದಿ ಕೂಡ ಯಾವುದೇ ರೀತಿ ವ್ಯಾಪಾರ ಮಾಡಬಾರ್ದು. ನಮ್ಮ ಧರ್ಮಕ್ಕೆ ನಮ್ಮ ಧರ್ಮಕ್ಕೆ ನಮ್ಮ ಧರ್ಮಕ್ಕೆ ನೋಡಿದ್ರಿ ಗೌಡ್ರ, ಮಂದಿ ಹ್ಯಾಂಗ ನಮ್ಮ ಕೂಡ ಬಂದ್ರು. ನನ್ನ ಮಾತು ಕೇಳ್ರಿ, ಬರ್ರಿ ನನ್ನ ಕೂಡ. ಇಲ್ಲ ತಮ್ಮ, ನಾಳೆ ನಾವು ಸತ್ತ ಮ್ಯಾಲ ಶಿವನ ಸನ್ನಿಧಾನಕ್ಕೆ ಹೋಗ್ತೀವಿ. ಅಲ್ಲಿ ಮ್ಯಾಲ ಪರಮಾತ್ಮ ನಮ್ಮನ್ನ 2 ಸಾಲಿನೊಳಗ ನಿಂದಿರಿಸಿರ್ತಾನೆ. 2 ಸಾಲು? ಹೌದು. ಒಂದು ಬೆಂಕಿ ಹಚ್ಚಿದವ್ರ ಸಾಲು, ಇನ್ನೊಂದು ಬೆಂಕಿ ಆರಿಸಿದವ್ರ ಸಾಲು. ನಾನು ಬೆಂಕಿ ಆರಿಸಿದವ್ರ ಸಾಲಿನೊಳಗ ನಿಲ್ತೇನೆ. ಬ್ಯಾಡ್ರು ಬೇಡ. ದ್ವೇಷ ಅನ್ನೋದು ಬೆಂಕಿ ಇದ್ದಂಗ, ಅದು ಬೇರೆದವ್ರನ್ನಷ್ಟ ಸುಡುದಿಲ್ಲ, ನಮ್ಮನ್ನೂ ಬಿಡುವುದಿಲ್ಲ. ಯಪ್ಪ ಮಲ್ಲಿಗೆ ಹೂರಿ ನೋಡಪ್ಪ, ನಿನ್ನಂತೆಗ ನಾವು ಏನು ವ್ಯಾಪಾರ ಮಾಡೋದಿಲ್ಲ. ನಿನ್ನೆ ನಮ್ಮ ಮಂದಿ ಬಹಳಷ್ಟು ಮಂದಿ ಹೇಳಿ ಹೋಗ್ಯಾರ, ನಿನ್ನ ಕೂಡ ಏನು ವ್ಯಾಪಾರ ಮಾಡೋದಿಲ್ಲ, ಹೋಗಿಲ್ಲಿಂದ. ಮಲ್ಲಪ್ಪ ಬರ್ರಿ ಬರ್ರಿ. ಏ ಹುಸೇನಿ, ಏ ಕಾಸಿಮ ಬರ್ರಿ. ಏ ಬರ್ರಿ. ಯಪ್ಪ ಯಾ ಮಂದಿನೂ ಬರ್ಲಿಲ್ಲ ನೋಡ್ರಿ. ಅಜ್ಜಾರ ಪ್ರವಚನಕ್ಕ ಆ ಮಂದಿ ಯಾರು ಬಂದಿಲ್ಲ. ನೀವು ನೋಡಿದ್ರ ಪರಮಾತ್ಮನ ಸನ್ನಿಧಾನ 2 ಸಾಲು 3 ಸಾಲು ಅಂತ ಏನೇನೋ ಹೇಳ್ತೀರಿ. ಈಗ ಕಡಿದೇನಂದ್ರ, ನೀವು ಆ ಮೌಲಪ್ಪಗೆ ಕೊಟ್ಟ ಮನಿನ ಹೊಳಿಸ್ಕೋಬೇಕು. ಮತ್ತ ಅವನ್ನ ಆ ಮನೆಯಿಂದ ಹೊರಗೆ ಹಾಕ್ಬೇಕು. ನಾಗ್ಯ, ಅದು ನಾವು ಸತ್ತ ಮೇಲೆ ಆಗಬೇಕು. ನೀವು ಹೇಳ್ದಂಗ ಆಗ್ಲಿ, ಅದರ ವ್ಯವಸ್ಥಾನು ಮಾಡೋಣಂತ. ನೀವು ಅಂದಂಗ ಆಗ್ಲಿ.
ಸೆಳೆಕ್ ಬರ್ಬೇಡ ನೀನು. ನಾ ಇದ್ದು ಸತ್ತಂಗ್ ಮಾಡಿದ್ದೀನಿ. ಎಲ್ಲದನವ ನಿನ್ ಕರ್ಕೊಂಡು ಹೋದವ ನನಗ್ ಗೊತ್ತಿಲ್ಲ. ಮತ್ತ ಮುಂಬೈದಾಗ ನನ್ ಮಾರಾಕಂತ ನೋಡಿದ. ನಾ ಅಲ್ಲಿಂದ ತಪ್ಪಿಸ್ಕೊಂಡ್ ಬನ್ನಿ. ನೋಡಿದ್ರಿ ಗೌಡ್ರ, ನಿಮ್ ದೇವ್ರಂತ ಮನುಷ್ಯನ ಮಗ ನನ್ನ ಮಗಳನ್ನ ಮುಂಬೈಗ್ ಮಾರಕ್ ಹೋಗಿದ್ದಂತ. ಮೊದಲ ಸುಮಾರು ಜಾತಿ ಅವನ ಯವ್ವ, ಆ ಖಾಜಾ ನಿನ್ನ ಮುಂಬೈದಾಗ ಮಾರಕ್ ಹೋಗಿದ್ದ? ಖಾಜಾ? ಯಾವ ಖಾಜಾ? ನೀನ್ ಕರ್ಕೊಂಡು ಹೋಗಿದ್ನಲ್ಲ ಆ ಖಾಜಾ. ಯವ್ವ, ನನ್ ಕರ್ಕೊಂಡು ಹೋದವ ಖಾಜಾ ಅಲ್ಲ, ನಿನ್ನ ತಮ್ಮ ರಾಘು. ನಿನ್ ಮಗ ಖಾಜಾ ಎಲ್ಲಿ ಹೋದ? ಹಲೋ, ಆಮೇಲೆ ಮಾತಾಡೋದು ಹೇಳಿ. ಹಲೋ ಖಾಜಾ? ಹ್ಞೂ, ನಿಮ್ಮ ಬಾಬಾ ಇಲ್ಲೇ ಅದನ್ನು ಕೊಡ್ತಾನೆ. ನಡಿ ಜನಪ್ಪ, ಸ್ಪೀಕರ್ ಆನ್ ಮಾಡು. ಖಾಜಾ ಎಲ್ಲಿ ಅದಾನ, ಏನ್ ಕತಿ ಎಲ್ಲರಿಗೂ ತಿಳಿಯೋಂಗಾಗ್ಲಿ. ಖಾಜಾ ಎಲ್ಲರಿ ಅಪ್ಪ? ಹಲೋ 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 ಬಾಬಾ, ಹಲೋ ಬಾಬಾ. ತಪ್ಪಾತ್ ಬಾಬಾ, ನಿನಗೆ ಹೇಳಲಾರ್ದ ಮನೆ ಬಿಟ್ಟು ಬನ್ನಿ. ಬೆಂಗಳೂರಿಗೆ ದುಡ್ಯಾಕಂತ ಹೋಗಿ ಅಲ್ಲಿಂದ ದುಬೈಗೆ ಬಂದೇನಿ ಬಾಬಾ. ಇಲ್ಲೇ ಪಗಾರ ಭಾಳ ಚಲೋ ಐತಿ. ನಿನ್ನ ಬ್ಯಾಂಕ್ ಅಕೌಂಟಿಗೆ ರೊಕ್ಕ ಕಳಿಸ್ತೀನಿ. ನೀನು ಚಲೋ ದವಾಖಾನಿಗೆ ತೋರಿಸ್ಕೊ ಬಾಬಾ. ಊರಾಗ ನಾವು ಒಂದು ಮನೆ ಕಟ್ಸೋಣಂತ, ನೀ ಕಾಳಜಿ ಮಾಡಬೇಡ, ಎಲ್ಲ ಬರೋಬ್ಬರಿ ಆಕ್ಕೈತಿ. ಏನು ಬರೋಬ್ಬರಿ ಆಕ್ಕೈತಿ? ಏನು ಬರೋಬ್ಬರಿ ಆಗುದಿಲ್ಲ. ಏನ ಬರೋಬ್ಬರಿ ಆದ್ರೂ ಈಗ ಬಿಟ್ಟೈತಲ್ಲ ಬಿರುಕು, ಅದು ಮುಚ್ಚು ಅಂತದಲ್ಲ. ಮನುಷ್ಯತ್ವದ ಒಳಗೂ ಬಿರುಕು ಬಿಟ್ಟೈತಿ, ಮನುಷ್ಯರ ಒಳಗೂ ಬಿರುಕು ಬಿಟ್ಟೈತಿ. ಭೂಮಿಯ ಮ್ಯಾಲ ಬಿರುಕು ಬಿಟ್ಟರ ಮುಚ್ಚಲು ಬಹುದು ಮಾಡಿ ಹೆಂಗಾರ. ಭೂಮಿಯ ಮ್ಯಾಲ ಬಿರುಕು ಬಿಟ್ಟರ ಮುಚ್ಚಲುಬಹುದು ಮಾಡಿ ಹೆಂಗಾರ. ಮನುಷ್ಯತ್ವದೊಳಗ ಮನುಜನೊಳಗ, ಮನುಷ್ಯತ್ವದೊಳಗ ಮನುಜನೊಳಗ ಬಿಟ್ಟರ ಬಿರುಕು ಮುಚ್ಚುವುದೆಂತು. ಬಿಟ್ಟರ ಬಿರುಕು ಮುಚ್ಚುವುದೆಂತು. ಬಿಟ್ಟರ ಬಿರುಕು ಮುಚ್ಚುವುದೆಂತು.
ಬಿರುಕು ಮುಚ್ಚುವುದೆಂತು ಬಿರುಕು 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 ಈ ಕಥೆಯನ್ನ ಬರೆದಂತ ಶ್ರೀಯುತ ಪಂಡಿತ್ ರಾಮಕೃಷ್ಣ ಶಾಸ್ತ್ರಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಶಿವಾನಂದ್ ತಾರಿಹಾಳ್, ಗಣೇಶ್ ಬಜೇರಿ, ಯಶವಂತ್ ಬಡಿಗೇರ್, ಚಿದಂಬರ್ ಪಾಟೀಲ್, ಹೇಮಂತ್ ಕಾತ್ರಾಳ್, ಲೋಹಿತ್ ಪೂಜಾ, ಚಂದ್ರಶೇಖರ್ ಪಠಾಣಿ, ಗೋಪಾಲ್ ಪಾಸಲ್ಕರ್, ನಾರಾಯಣ್ ಗೊಂದಳೆ, ಅಭಿಷೇಕ್ ಗೋರ್ಬಾಡ್, ಶ್ರೀನಿವಾಸ್ ಗದಗ್, ಕಲಂದರ್ ಬೀಳಗಿ, ಉಷಾ ಕಿತ್ತೂರ್, ಲವಾ ಕಿತ್ತೂರ್, ಋತಿಕ್ ಹಡಪದ್, ಸೀಮಾ ಶಶಿರಾಜ್ ವನ್ಕಿ, ನಿವೇದಿತಾ ಗೋರ್ಪಾಲ್, ಮಯೂರ್ ಶಿಂದೆ, ಅಶೋಕ್ ಜಾಧವ್, ಕಾಶಪ್ಪ ಜಂಬೂದ್ವೀಪ, ಜಾಕೀರ್ ನದಾಫ್. ನಾಳೆ ಪ್ರಸಾದನ ಮಾಡಿದಂತ ಸಂತೋಷ್ ಸಹಾಯ ಸಹಾಯ ಬಾಳಿ ರುದ್ರಪ್ಪ ಬಾಳಿ ಬರ್ರಿ ಟೀಮ್ನವರೆಲ್ಲ ಬರ್ರಿ. ಬಸವರಾಜ್ ಮಟ್ಟಿ, ಕುಂತ ದೈವಕ ಶರಣು ಹೇಳತೀವಿ ಒಪ್ಪಿಸಿಕೋಬೇಕ ಕುಂತ ದೈವಕ ಶರಣು ಹೇಳತೀವಿ ಒಪ್ಪಿಸಿಕೋಬೇಕ ಕುಂತ ದೈವಕ ಶರಣು ಹೇಳತೀವಿ ಒಪ್ಪಿಸಿಕೋಬೇಕ.